ನಮಸ್ತೆ ಮಂಡ್ಯ. ನಮಸ್ತೆ ಸರ್. ಮೇಡಮ್, ನಾನು ಈ ಪಾರ್ಕ್ನ ಇಲ್ಲ ಅಂದರೂ ಒಂದು 10 ವರ್ಷದಿಂದ ನೋಡ್ತಾ ಇದ್ದೆ. ಏನಿದು ಈ ಪಾರ್ಕು ಈ ಸಿಟಿ ಸೆಂಟ್ರಲ್ ಇದೆ, ಬಟ್ ಏನು ಉಪಯೋಗ ಆಗ್ತಾ ಇಲ್ವಲ್ಲ ಇಲ್ಲಿ ಅಂತ ಭಾಳ ನನಗೆ ಯೋಚನೆ ಆಗಿತ್ತು. ನಮ್ಮ ಈ MLA ಅವ್ರಿಗೂ ಕೂಡ ನಾನು ಲೆಟ್ರು ಬರೆದಿದ್ದೆ, ಇದ್ರ ಬಗ್ಗೆ ವಿಚಾರನ ತಿಳಿಸಿದೆ. ಬಟ್ ಈಗ ನೆನ್ನೆ ಇಲ್ಲಿ ಬಂದಿದ್ದೆ ಮೇಡಮ್. ನಾನು ಬಂದಾಗ ಇಲ್ಲೆಲ್ಲ ಬಣ್ಣ ಹೊಡೆದಿರೋದು ಮತ್ತು ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಯಿತು. ನಾನು ವಿಡಿಯೋ ಎಲ್ಲ ತಗೊಂಡಿದ್ದೆ. ಇವತ್ತೆಲ್ಲ ನೀವೆಲ್ಲ ಬಂದಾಗ ಯಾರೋ ಮಹಿಳಾ ಸಂಘದವ್ರು ಬಂದಿದ್ದಾರೆ, ಏನೋ ಲೆಕ್ಕ ಹಾಕತ್ತವ್ರೆ ಅಂದ್ಕೊಂಡೆ. ಬಟ್ ನೀವು ನೋಡಿದಾಗ ತುಂಬ ಒಳ್ಳೆ ಕೆಲಸ ಮಾಡ್ತೀರ ಅಂತ ಗೊತ್ತಾಯಿತು ಮೇಡಮ್. ನಿಮ್ಮ ಹೆಸರು? ನಿಮ್ಮ ಹೆಸರು? ನಾನು ನಗರಸಭೆಯಲ್ಲಿ ಕಮ್ಯುನಿಟಿ ಮೊಬಿಲೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮಂಡ್ಯ ಸಿಟಿಲಿ ಸರ್ 23 ಜನ ಹೆಣ್ಮಕ್ಳುಗಳು ನಾವು ಕಮ್ಯುನಿಟಿ ಮೊಬಿಲೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಪ್ರತಿದಿನ ಮನೆಗಳಿಗೆ ತೆರಳಿ ನಾವು ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ಕಸನ ನಾವು ಸಪ್ರೇಟ್ ಮಾಡಿ ಕೊಡಿ ಅಂತೇಳಿ ಜನಗಳಿಗೆ ನಾವು ಅರಿವನ್ನು ನೀಡ್ತಾ ಇದ್ದೀವಿ. ಜೊತೆಗೆ ನಾವು ಇವಾಗ ನಾವು ಪಾರ್ಕ್ಗಳನ್ನ ನೋಡಿದಾಗ ನಾವು ಪಾರ್ಕಲ್ಲಿ ನಾವು ಇನ್ನೂ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಬೋದು, ಜನಗಳು ಇದರಿಂದ ಉಪಯೋಗ ಪಡ್ಕೋಬೇಕು ಅಂತ ನಾವು ನೋಡುವಾಗ ನಮ್ಮ ಪೂರ್ಣಿಮಾ ಮೇಡಮು ನಾವು ಒಂದನೇ ವಾರ್ಡಲ್ಲಿ ಕೆಲಸ ಮಾಡ್ತಾರೆ. ಅವರು ನಮ್ಗೆ ಗಾಂಧಿ ಪಾರ್ಕಲ್ಲಿ ತುಂಬ ಪಾರ್ಕು ಹದಗೆಟ್ಟಿದೆ, ಅದನ್ನು ನಾವು ಸರಿ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತೇಳಿ ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡ್ರು. ಆಗ ನಾವು ಸರಿ ಎಲ್ಲರೂ ಸೇರಿ ನಾವು ಮಾಡೋಣ ಅಂತೇಳಿ ಇವತ್ತೊಂದು ದಿನ ನಾವು ಸತತವಾಗಿ 4-5 ದಿನದಿಂದ ನಾವು ಕೆಲಸ ಏನು ಮಾಡ್ಬೋದು ಅಂತ ಇಲ್ಲಿ ಬಂದು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಸರ್. ಇವತ್ತು ರಿಪಬ್ಲಿಕ್ ಡೇ ದಿನ ನಾವು ಈ ಗಾಂಧಿ ಪಾರ್ಕಲ್ಲಿ ಒಂದೇನೋ ಕ್ರಿಯೇಟಿವ್ ಆಗಿ ಮಾಡಿ ಒಂದು DC ಅವ್ರನ್ನ ಕರೆಸಿ ಒಂದು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಮತ್ತು ಇಲ್ಲಿ ಜನಗಳು ಬಂದಾಗ ಚೆನ್ನಾಗಿದೆ, ನಮ್ಮ ಮಂಡ್ಯದವರು ಕೂಡ ಇಷ್ಟೆಲ್ಲ ಹಿಂಗೆ ಮಾಡಬಹುದಾ ಅಂತ ಅವ್ರಿಗೊಂದು ಐಡಿಯಾ ಬರ್ಬೋದು ಅಂತ ಕಾರಣಕ್ಕೋಸ್ಕರ ನಾವು ಈ ಥರದ್ದು. ಮಂಡ್ಯ ಅಂದರೆ ಇಂಡಿಯಾಗೆ ಗೊತ್ತು. ಮಂಡ್ಯ ಏನಾದ್ರು ಮಾಡಿದ್ರೆ ಇಡೀ ಇಂಡಿಯಾಗೆ ಗೊತ್ತಾಗುತ್ತೆ. ಅದನ್ನ ಒಂದು ಸೌಂಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸೂಪರ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ನಾವು ಇದು ಮಾಡ್ತಾ ಇರೋದು ವೇಸ್ಟ್ ಪ್ರಾಡಕ್ಟ್ಗಳಿಂದನೇ ರೀಯೂಸ್ ಟ್ರಿಬಲರ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ ಸರ್. ಟ್ರಿಬಲರ್ ಅಂದರೆ ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್. ಅಂದರೆ ವೇಸ್ಟ್ ಆಗಿರೋ ಪ್ರಾಡಕ್ಟಿಂದ ಬಳಸಿ ಕ್ಯಾನ್ ವಾಟರ್ ಬಾಟಲ್ ಆಗಿರ್ಬೋದು, ಒಂದು ತೆಂಗಿನ ಮರ ಕತ್ತರಿಸಿರೋದಾಗಿರ್ಬೋದು, ಎಲ್ಲನೂ ಸಹ ರೀಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ ಸರ್, ನೀವೇ ಸರ್ ಅದೇ ರೀತಿ ಫಸ್ಟು ಈಗ ನಮ್ಮ ಕಸಗಳು ಬೇರ್ಪಡಿಸೋದಿದೆಯಲ್ಲ, ಯಾಕಂದರೆ ನಮ್ಮ ಮಂಡ್ಯದ ಸುತ್ತಮುತ್ತ ಇರೋ ಕಸದ ರಾಶಿಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನೀವು ಲ್ಯಾಂಡ್ಗಳಿಗೆ ಹೋಗಿ ನೋಡ್ಬೋದು ಎಷ್ಟು ಕಸಗಳ ರಾಶಿ ಆಗಿದೆ ಅಂತ. ನೆಕ್ಸ್ಟ್ ಇದೇ ರೀತಿ ಆಗ್ತಾ ಇದ್ದರೆ ಎಷ್ಟು ಕಸಗಳು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಮಕ್ಕಳಿಗೆ ತುಂಬ ಎಲ್ಲ ಕಡೆ ಕಸಗಳೇ ಕಾಣಿಸುತ್ತೆ ಜಾಸ್ತಿ. ಆ ಥರ ಆಗಬಾರ್ದು ಅಂತ ನಮ್ಮ ಮೊಬೈಲದ್ರ ಮೇನ್ ಕಾನ್ಸೆಪ್ಟು ಇದೇ ಇದೆ. ಹಸಿ ಕಸ ಒಣ ಕಸ ಬೇರ್ಪಡಿಸಿ, ಹಸಿ ಕಸನ ಗೊಬ್ಬರ ಮಾಡಿಸಿ, ಒಣ ಕಸಗಳನ್ನ ರೀಸೈಕಲ್ ಯೂಸ್ ಮಾಡ್ಕೊಳ್ಳೋ ಥರ ಮಾಡಬೇಕು ಅಂತ ಹೇಳಿ ಆ ಥರ ಮಾಡ್ತಾ ಇದ್ದಾರೆ. ನಮ್ಮ ಇಷ್ಟು ಮೊಬೈಲೈಸರ್ಗಳಿಗೆ ನಮ್ಮ ಕಮಿಷನರ್ ಮೇಡಮೇ ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ಗಳೇ ಆಗಿರ್ಬೋದು, ಎಲ್ಲರೂ ತುಂಬ ಮೇಸ್ತ್ರಿಗಳು, ಪೌರ ಕಾರ್ಮಿಕರು ಎಲ್ಲರೂ ಸಹ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮೊಬೈಲೈಸರ್ ವತಿಗಳಿಂದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್. ತುಂಬ ಒಳ್ಳೆ ಕೆಲಸ ಮೇಡಮ್, ತುಂಬ ಒಳ್ಳೆ ಕೆಲಸ ಮಾಡಿ ಇಡೀ ನಮ್ಮ ಮಂಡ್ಯ ಇಡೀ ಕರ್ನಾಟಕದಲ್ಲೇ ಈ ಒಂದು ಯಶಸ್ವಿ ಆಗಲಿ. ಎಲ್ಲ ಇದು ನಮ್ಮನ್ನು ನೋಡ್ಕೊಂಡು ಇತರರು ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಇವಾಗ ನೀವು ಈ ಪಾರ್ಕಿಗೆ ಬಂದಿದ್ದೀರಾ, ವಾಕಿಂಗ್ ಬಂದಿದ್ದೀರಾ ಅನ್ಕೋತೀನಿ. ಏನು ಅನ್ನಿಸ್ತಾ ಇದೆ? ಇಲ್ಲೆಲ್ಲ ಮಹಿಳೆಯರಿದ್ದಾರೆ ತುಂಬ. ಅದೇ ಸರ್, ಎಲ್ಲ ನಮ್ಮ ನಗರಸಭಾ ಮೊಬೈಲೈಸರ್ಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಜನ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಅದು ಹಳೇ ಪಾರ್ಕ್ ತುಂಬ ಚೆನ್ನಾಗಿತ್ತು, ಎಲ್ಲ ಹಾಳು ಮಾಡಿಬಿಟ್ಟಿದ್ರು, ಮೇಂಟೆನೆನ್ಸ್ ಇಲ್ಲದೆ. ಈಗ ಎಲ್ಲ ನಮ್ಮ ಮೊಬೈಲೈಸರ್ಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವೇ ನೋಡ್ಬೋದು, ಪ್ರತಿಯೊಂದಕ್ಕೂ ಪೇಂಟ್ ಮಾಡೋದ್ರಿಂದ, ಕ್ಲೀನ್ ಮಾಡೋದ್ರಿಂದ ಎಲ್ಲ ಕೆಲಸ ಮಾಡಿಸಿ ಹೆಣ್ಮಕ್ಳು ಹಿಂಗೂ ಮಾಡ್ಬೋದು ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಮೊಬೈಲೈಸರು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಫುಲ್ ನಗರಸಭೆ ಬರೀ ಇಲ್ಲಿ ಈ ಪಾರ್ಕ್ ಒಂದೇ ಅಲ್ಲ, ಆಲ್ ಓವರ್ ಮಂಡ್ಯ ಏನು ಸಿಟಿ ಇದೆ 36 ವಾರ್ಡ್ಗಳಲ್ಲೂ ಮೊಬೈಲೈಸರ್ಗಳಿದ್ದಾರೆ. ಎಲ್ಲ ವಾರ್ಡ್ಗಳು ಕಸ ಕ್ಲೀನ್ ಮಾಡೋದ್ರಿಂದ ಹಿಡಿದು ವಿಂಗಡಣೆ ಎಲ್ಲ ಮನೆಗೂ ಹೋಗಿ ಹೇಗೆ ಕಸ ಬೇರ್ಪಡಿಸ್ಬೇಕು ಅಂತ ತಿಳುವಳಿಕೆ ಹೇಳೋದ್ರಿಂದ
ಎಲ್ಲಾನು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲ ತುಂಬ ಸ್ಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಮತ್ತು ಎನರ್ಜೆಟಿಕ್ ಆಗಿದ್ದಾರೆ ಎಲ್ಲ ಯಂಗ್ಸ್ಟರ್ಸು. ಅದರಲ್ಲೂ ಏನು ಹೇಳ್ತೀರಾ ಅವ್ರಿಗೆ? ಧನ್ಯವಾದಗಳು. ಮತ್ತು ಹೀಗೆ ಎಲ್ಲ ಕೆಲಸ ಮಾಡಿ ಎಲ್ರಿಗೂ ತಿಳುವಳಿಕೆ ಮೂಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯ್ತಪ್ಪ. ಎಲ್ಲ ಚಿಕ್ಕ ಮಕ್ಕಳಿದ್ದಾರೆ, ಯಾರಿಗೂ ಏನು ದೊಡ್ಡವ್ರು ಅಂತ ಆ ಥರ ಇಲ್ಲ. ಎಲ್ಲ ಮಕ್ಕಳು ಮನೇಲಿ ಕೆಲಸ ಎಲ್ಲ ಬಿಟ್ಟು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್ ಅಪ್ಪ. ಇನ್ನೂ ಒಳ್ಳೆ ಕೆಲಸ ಮಾಡಿ. ಇದೆ ಇಲ್ಲೆಲ್ಲ ಮಹಿಳೆಯರಿದ್ದಾರೆ ತುಂಬ. ಅದೇ ಸರ್, ಎಲ್ಲ ನಮ್ಮ ನಗರಸಭಾ ಮೊಬಲೈಸರ್ಗಳು ಹಾಂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಜನ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಅದು ಹಳೇ ಪಾರ್ಕು ತುಂಬ ಚೆನ್ನಾಗಿತ್ತು, ಎಲ್ಲ ಹಾಳು ಮಾಡಿಬಿಟ್ಟಿದ್ರು ಮೇಂಟೆನೆನ್ಸ್ ಇಲ್ಲದೆ. ಈಗ ಎಲ್ಲ ನಮ್ಮ ಮೊಬಲೈಸರ್ಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವೇ ನೋಡ್ಬೋದು, ಪ್ರತಿಯೊಂದಕ್ಕೂ ಪೇಂಟ್ ಮಾಡೋದ್ರಿಂದ ಕ್ಲೀನ್ ಮಾಡೋದ್ರಿಂದ ಎಲ್ಲ ಕೆಲಸ ಮಾಡಿಸಿ ಹೆಣ್ಮಕ್ಳು ಹಿಂಗೂ ಮಾಡ್ಬೋದು ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಮೊಬಲೈಸರು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಫುಲ್ ನಗರಸಭೆ ಬರೀ ಇಲ್ಲಿ ಈ ಪಾರ್ಕ್ ಒಂದೇ ಅಲ್ಲ, ಆಲ್ ಓವರ್ ಮಂಡ್ಯ ಏನು ಸಿಟಿ ಇದೆ 36 ವಾರ್ಡ್ಗಳಿಗಲ್ಲೂ ಮೊಬಲೈಸರ್ಗಳಿದ್ದಾರೆ. ಎಲ್ಲ ವಾರ್ಡ್ಗಳು ಕಸ ಕ್ಲೀನ್ ಮಾಡೋದ್ರಿಂದ ಹಿಡಿದು ವಿಂಗಡಣೆ ಎಲ್ಲ ಮನೆಗೂ ಹೋಗಿ ಹೇಗೆ ಕಸ ಬೇರ್ಪಡಿಸ್ಬೇಕು ಅಂತ ತಿಳುವಳಿಕೆ ಹೇಳೋದ್ರಿಂದ ಎಲ್ಲನೂ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲ ತುಂಬ ಸ್ಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಮತ್ತು ಎನರ್ಜೆಟಿಕ್ ಆಗಿದ್ದಾರೆ ಎಲ್ಲ ಯಂಗ್ಸ್ಟರ್ಸು. ಅದರಲ್ಲೂ ಏನು ಹೇಳ್ತೀರಾ ಅವ್ರಿಗೆ? ಧನ್ಯವಾದಗಳು. ಮತ್ತು ಹೀಗೆ ಎಲ್ಲ ಕೆಲಸ ಮಾಡಿ ಎಲ್ರಿಗೂ ತಿಳುವಳಿಕೆ ಮೂಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯ್ತಪ್ಪ. ಎಲ್ಲ ಚಿಕ್ಕ ಮಕ್ಕಳಿದ್ದಾರೆ, ಯಾರಿಗೂ ಏನು ದೊಡ್ಡವ್ರು ಅಂತ ಆ ಥರ ಇಲ್ಲ. ಎಲ್ಲ ಮಕ್ಕಳು ಮನೇಲಿ ಕೆಲಸ ಎಲ್ಲ ಬಿಟ್ಟು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್ ಅಪ್ಪ. ಇನ್ನೂ ಒಳ್ಳೆ ಕೆಲಸ ಮಾಡಿ.